ಹಲಸಿನ ಹಣ್ಣು ಇಷ್ಟ ಅಂತ ಹೇಳಿ 20 ರೂಪಾಯಿ ಕೊಟ್ಟು ಹಲಸಿನ ಹಣ್ಣು ತೊಗೊಂಡ್ರೆ ನಾವು ಮನೆಗೆ ಹೋದರೆ ನಮಗಂತಾನೆ ಒಂದು ಪೂರ್ತಿ ಹಲಸಿನ ಹಣ್ಣು ತಿನ್ನಕ್ಕೆ ಸಿಕ್ತು. ಹಣ್ಣಂತೂ ಸೂಪರ್ ಆಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದೆ. ಮತ್ತು ಈ ಕಡೆ ನಮ್ಮ ಅಕ್ಕನ ಮನೆಯಲ್ಲಿ ಈರುಳ್ಳಿ ಬೇಕಿದ್ರು. ಈರುಳ್ಳಿ ಬಿಟ್ಟಿದೆ ನೋಡಿ, ಒಂದು 3-4 ಈರುಳ್ಳಿ. ಮತ್ತು ಇದು ಅಮೃತ ಬಳ್ಳಿನೂ ಕೂಡ ರೆಡಿಯಾಗಿದೆ. ಅವ್ರ ಮನೆ ಎಷ್ಟು ಇದೆ ಒಳಗಡೆ ಅಷ್ಟೂ ಬೆಳೆದಿದೆ. ವೆರೈಟೀಸ್ ಆಫ್ ಫ್ಲವರ್ಸ್ನ ನಾನು ನಿಮಗೆ ಶೋ ಮಾಡ್ತೀನಿ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದನ್ನ ವಿಡಿಯೋ ಸ್ಟಾರ್ಟದಲ್ಲೇ ಯಾವುದೋ ಪೂಜೆನ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಇದು ನಮ್ಮ ಅಕ್ಕನ ಮನೆ, ಅಂದರೆ ನಮ್ಮ ಆಂಟಿ ಮಗಳ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆನ ಇಟ್ಕೊಂಡಿದ್ರು. ಅದ್ರ ಜೊತೆ ಹೋಮನಿಗೂ ಇಟ್ಕೊಂಡಿದ್ರು. ಹಾಗಾಗಿ ನಾವು ಕೂಡ ಅಲ್ಲಿ ಹೋಗಿದ್ದು ಆ ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನಗಂತೂ ಯಾರಾದರೂ ಸತ್ಯನಾರಾಯಣ ಪೂಜೆ ಕರೆದ್ರೆ ತುಂಬಾ ಇಷ್ಟ ಹೋಗೋದಕ್ಕೆ. ಏನಂತ ಅಂದರೆ ನಾವು ಮಾಡಲಿಲ್ಲ ಅಂತ ಅಂದ್ರೂ ಕೂಡ ಮಾಡಿದವ್ರ ಮನೆಗೆ ಹೋಗಿ ಒಂದು ಆಶೀರ್ವಾದ ಸಿಕ್ಕಿದ್ರೆ ಸತ್ಯನಾರಾಯಣ ಸ್ವಾಮಿದು ನಮಗಂತೂ ತುಂಬಾ ಖುಷಿಯಾಗುತ್ತೆ. ಮತ್ತು ಅದರಲ್ಲಿ ನನಗೆ ಕತೆಗಳು ಕೇಳೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಕತೆಗಳನ್ನ ಓದ್ತಾರೆ ಮತ್ತು ಪೂಜೆ ಮಾಡ್ತಾರೆ. ಅದರಲ್ಲಿ ಕೊನೆಗೆ ಆರತಿಗೆ ಸಾಂಗನ್ನು ಹೇಳ್ತಾರೆ. ಅದೆಲ್ಲ ಕೇಳೋದಕ್ಕೆ ಒಂಥರ ತುಂಬಾ ಖುಷಿಯಾಗುತ್ತೆ. ಅದ್ರ ಜೊತೆ ಹೋಮನ ಮಾಡ್ತಾಯಿದ್ರು. ತುಂಬ ಖುಷಿ ಆಯಿತು ನಾವು ಕೂಡ ಇದರಲ್ಲಿ ಭಾಗಿಯಾಗೋದಕ್ಕೆ. ನೋಡಿ, ಫೈನಲಿ ಹೋಮ ಎಲ್ಲ ಮುಗೀತು. ನಾನು ಹೇಳ್ದಂಗೆ ಕೊನೆಗೆ ಹಾಡನ್ನು ಕೂಡ ಹೇಳ್ತಾ ಇದ್ದಾರೆ. ನಮ್ಮಮ್ಮನೂ ಕೂಡ ಹಾಡು ಹೇಳ್ತಾರೆ. ಬಟ್ ನನಗಂತೂ ತುಂಬ ಇಷ್ಟ. ಆದರೆ ನಮ್ಮಮ್ಮನ ಜೊತೆ ನಾನು ಸೇರ್ಕೊಂಡು ಆಡಬೇಕು ಅನ್ನೋದೇ ನನ್ನ ಆಸೆ. ಎಷ್ಟೋ ಸಲ ಕೆಲವು ಟೈಮ್ ಕೋರಸ್ ಆಗಿ ಕೂಡ ನಮ್ಮ ಅಮ್ಮನ ಜೊತೆ ಸೇರಿಕೊಂಡು ಆಡಿದ್ದೀನಿ. ಅಷ್ಟಿಷ್ಟ. ಕೊನೆಗೆ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ನೋಡಿ, ಪಲಾವ್ ಪಾಯಸ, ಹಪ್ಪಳ, ಉಪ್ಪಿನಕಾಯಿ, ಸೌತ್ ಇಂಡಿಯನ್ ಊಟ ಗೊತ್ತೇ ಇರುತ್ತಲ್ವ, ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಇದು ಬಂದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಸೀಸನಲ್ಲಿ ಮಾತ್ರ ಸಿಗೋವಂಥ ಹಣ್ಣುಗಳಲ್ಲಿ ಈ ಹಣ್ಣು ಒಂದು ಗೇರ್ ಹಣ್ಣು. ನಿಮ್ಗೆ ಗೊತ್ತೇ ಇರುತ್ತೆ ಅನಿಸುತ್ತೆ. ಗೋಡಂಬಿನ ತೆಗಿತಾರಲ್ವ, ಗೋಡಂಬಿ ಬೀಜ ಇರುವಂಥ ಒಂದು ಹಣ್ಣು ಗೇರ್ ಹಣ್ಣು. ನಾವು ಹಿಂದೆ ಎಲ್ಲ ಘಟ್ಟದ ಗೇರು ಅಂತ ಹೇಳಿಬಿಟ್ಟು ನೋಡ್ತಾ ಇದ್ವಿ. ಅದು ಚಿಕ್ಕದಾಗಿ ಬರ್ತಾ ಇತ್ತು. ಆ ಗೇರಣ್ಣನ್ನು ಬೀಜನ ತೆಗೆದ್ಬಿಟ್ಟು ಅದನ್ನು ದಾರ ರೀತಿಯಲ್ಲಿ ಪೋಣಿಸಿ ಬಿಸಿಲಲ್ಲಿ ಒಣ ಹಾಕಿ ಅದನ್ನು ತಿಂತಾಯಿದ್ವಿ. ಇದು ಮಾತ್ರ ಹಾಗೇ ಗೇರಣ್ಣನ್ನು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ. ಬಟ್ ನನಗಂತೂ ಫಸ್ಟ್ ಸ್ಟಾರ್ಟಿಂಗ್ ಇದು ತಿನ್ನೋದಕ್ಕೆ ಇಷ್ಟನೇ ಆಗ್ತಾ ಇರಲಿಲ್ಲ. ತುಂಬಾ ಉಗ್ರಾಗೋದು ಇಷ್ಟ ಆಗ್ತಾ ಇರಲಿಲ್ಲ. ಇದೇನಂದರೆ ನಮ್ಮ ಮನೆ ಹಿಂದೆಗಡೆ ಹೊಲದಲ್ಲಿ, ಅಂದರೆ ನಮ್ಮ ಮಾವನ ಮನೆ ಹೊಲದಲ್ಲಿ ಹಾಕಿದ್ದಾರೆ. ವರ್ಷಕ್ಕೊಂದ್ಸಲ ಬಿಡುವಂಥ ಗೇರು. 2 ಮರ ಇದೆ. ಅದು ಚಿಕ್ಕದೇ ಮರ, ದೊಡ್ಡದೇನಲ್ಲ. ಇದು ಏಪ್ರಿಲ್ ಮೇ ಸೀಸನಲ್ಲಿ ಬಿಡುವಂಥದ್ದು. ಅದು 2 ತಿಂಗಳು ಇದು ಆಲ್ಮೋಸ್ಟ್ ಇರುತ್ತೆ. ತುಂಬಾ ಒಂದು ಚಿಕ್ಕ ಗಿಡ ಆದ್ರೂ ಕೂಡ ತುಂಬಾ ಕಾಯಿ ಬಿಟ್ಟಿತ್ತು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಕಾಯಿ. ಮತ್ತು ನೋಡಿ ಆ ಗೋಡಂಬಿ ಬೀಜಗಳು. ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಇದರಲ್ಲಿಂದನೇ ಗೋಡಂಬಿನ ತೆಗಿತಾರೆ ಅಂತ ಹೇಳ್ಬಿಟ್ಟು. ಬಟ್ ನಮಗೆಲ್ಲ ತೆಗಿಯೋಕ್ಕೆ ಬರಲ್ಲ, ಟೆಕ್ನಿಕ್ ಗೊತ್ತಿಲ್ಲ. ತೆಗಿಯೋರು ಚೆನ್ನಾಗಿ ಅದರಲ್ಲಿರುವಂಥ ಗೋಡಂಬಿನ ತೆಗಿತಾರೆ. ನಾವೇನು ಮಾಡ್ತೀವಿ ಅಂತಂದರೆ ಈ ಥರ ಹಣ್ಣನ್ನು ಕಿತ್ಕೊಂಡು ಹೋಗ್ತೀವಿ. ಇಲ್ಲ ಅಂತ ಅಂದರೆ ಹಿಂಗೆ ಮರದಲ್ಲಿ ಅಲ್ಲಾಡಿಸಿದ್ರೆ ಸಾಕು, ಹಣ್ಣಾಗಿರೋದೆಲ್ಲ ಕೆಳಗಡೆ ಉದುರುತ್ತೆ. ಬಟ್ ಜಾಸ್ತಿ ಕೆಳಗಡೆ ಉದುರಿರೋದೆಲ್ಲ ತೊಗೊಳಕ್ಕೆ ಹೋಗಲ್ಲ. ನಾವು ಆವಾಗ ಫ್ರೆಶ್ಶಾಗಿ ಕಿತ್ಕೊಂಡು ಬರ್ತೀವಿ. ನೋಡಿ, ಇವಾಗ ನನ್ನ ಮಕ್ಕಳು ಇಬ್ಬರೂ ಕೂಡ ಅಲ್ಲಿ ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಂತಿದ್ದಾರೆ. ನಮ್ಮಮ್ಮ ಇಲ್ಲೇ ಮೆಣಸಿನ್ಕಾಯಿನ ಕುಯ್ತಾಯಿದ್ರು ಮಾವನ ಮನೆ ಹೊಲದಲ್ಲಿ. ಹಾಗಾಗಿ ನಾವು ಕೂಡ ಅಲ್ಲೇ ಬಂದಿದ್ವಲ್ಲ, ಆಗ ಮರದಲ್ಲಿ ಅದನ್ನು ತೊಗೊತಾ ಇದ್ವಿ. ಇವಾಗ ಹಣ್ಣನ್ನು ನಮ್ಮ ಮನ್ವಿತ ಅಲ್ಲಿಂದ ಟೊಮೊಟೊ ಕಾಯಿನ ಕುಯ್ಕೊಬಂದು, ನೋಡಮ್ಮ ತೊಗೊಂಡಿದ್ದೀನಿ, ಇನ್ನಷ್ಟು ತೊಗೊಂಬರ್ತೀನಿ ಅಂತ ಹೇಳಿ ಹೋಗ್ತಾ ಇದ್ಲು. ನೋಡಿ, ಫಸ್ಟ್ ಈ ಥರ ಗೊತ್ತೇ ಇರುತ್ತಲ್ವ, ಈಚ್ ಈ ಥರ ಆಗುತ್ತೆ, ಆಮೇಲೆ ಬೆಳೆದು ಈ ಥರ ದಪ್ಪಾಗಿ ಹಣ್ಣಾಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು. ನಾನು ಮೊದಲೇ ಹೇಳ್ದಂಗೆ ನನಗಿದಂತೂ ಸ್ಟಾರ್ಟಿಂಗ್ ತಿನ್ನೋದಕ್ಕೆ ಇಷ್ಟನೇ ಇರ್ತಿದ್ದಿಲ್ಲ. ತುಂಬಾ ಒಗ್ರಿರುತ್ತೆ. ಇದರಲ್ಲಿ ನಾರಿನಂಶ ತುಂಬ ಇರುತ್ತೆ. ಇದು ತುಂಬಾ ಎಲ್ತಿಗೆ ಬೆನಿಫಿಟ್ ಇರುವಂತಹ ಫ್ರೂಟ್ ಆಗಿರುತ್ತೆ. ನೋಡಿ, ಇದೆಲ್ಲ ಸಿಲ್ವರ್ ಗಿಡಗಳು ನಾನು ಹಾಕಿದ್ದಂಥವು. ಮನೆಯಲ್ಲಿ ತೊಗೊಂಬಂದು ಬೇಡ ಅಂತ ಇಟ್ಟಿದ್ದ ಸಿಲ್ವರ್ ಗಿಡಗಳೆಲ್ಲ ಇರಲಿ ಅಂತ ಹೇಳಿ ಹಾಕಿ ಇಟ್ಟಿದ್ದು. ಇಷ್ಟು ದೊಡ್ಡ ಮರಗಳಾಗಿದೆ. ನೋಡಿ, ಹಣ್ಣನ್ನು ತೊಗೊಂಬಂದು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಈ ಗೋಡಂಬಿ ಬೀಜ ಐತಲ್ಲ ಅದನ್ನು ಸಪ್ರೇಟ್ ಮಾಡಿದ್ದೀನಿ. ನೋಡಿ, ಇವಾಗ ಹಣ್ಣಿದೆ. ಈ ಹಣ್ಣನ್ನು ಕಟ್ ಮಾಡಿಕೊಂಡು ಉಪ್ಪು ಖಾರ ಹಾಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಟೇಸ್ಟು. ನನಗೆ ಅದು ಟೆಕ್ನಿಕ್ ಗೊತ್ತಾಗಿದ ಮೇಲೇ ಇಷ್ಟ ಆಯಿತು. ಇನ್ಸ್ಟಾಗ್ರಾಮಲ್ಲಿ ನೋಡ್ಬೇಕಾದ್ರೆ ಹೀಗೇ ಯಾರೋ ಒಬ್ರು ಇದೇ ರೀತಿ ಹಣ್ಣುಗಳನ್ನ ಕಟ್ ಮಾಡಿ ಉಪ್ಪು ಖಾರ ಹಾಕಿ ತಿಂತಾಯಿದ್ರು. ಟೇಸ್ಟ್ ಸೂಪರಾಗಿತ್ತು. ಆ ಟೆಕ್ನಿಕ್ ನಾವು ಯೂಸ್ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿತ್ತು. ದಿನವೂ ನಿಮಗೂ ಎಲ್ಲರೂ ಕಂಡ್ರೆ ಈ ಹಣ್ಣನ್ನು ತಪ್ಪದೆ ತಿನ್ನಿ. ನೆಕ್ಸ್ಟ್ ಡೇ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕಂಟಿನ್ಯೂಸ್ ಆಗಿ ನಾನು
ಒನ್ ಬೈ ಡೇ ಇರುವಂತಹ ಲಾಗನ್ನು ಸೇರಿಸಿ ಹಾಕ್ತಾಯಿದ್ದೀನಿ. ಇವತ್ತು ನಾವು ರಾಮನಾಥ್ಪುರದಲ್ಲಿರುವಂತಹ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಾನು, ಅಮ್ಮ, ನನ್ನ ತಂಗಿ ಮತ್ತು ನಮ್ಮ ಅಕ್ಕ 4 ಜನ ಹೊರಡ್ತಾ ಇದ್ದೀವಿ. ನೋಡಿ, ಇವಾಗ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಫಸ್ಟ್ ಎಂಟ್ರೆನ್ಸಿಗೆ ಬಂದ ತಕ್ಷಣ ನಾವು ದೇವ್ರ ದರ್ಶನ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮೇಯ್ನ್ ದೇವರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದ್ವಿ. ಒಳಗಡೆ ಬಂದ್ವಿ, ಯಾಕೆಂದರೆ ಟೈಮ್ ಆದರೆ ಕ್ಲೋಸ್ ಮಾಡ್ತಾರೆ ಬಾಗಿಲನ್ನ. ಹಾಗಾಗಿ ನೋಡಿ ದೇವ್ರ ದರ್ಶನ ಎಲ್ಲ ಆಯಿತು. ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಆಮೇಲೆ ಅಲ್ಲಿರುವಂಥ ಆಂಜನೇಯನ ದೇವಸ್ಥಾನ ಆಗಿರ್ಬೋದು ಮತ್ತು ರಾಮನ ದೇವಸ್ಥಾನ ಆಗಿರ್ಬೋದು ಎಲ್ಲ ನೋಡೋಣ ಅಂತ ಹೇಳಿ ನಾವು ಅಂದ್ಕೊಂಡು ಸೀದಾ ಹೊರಟಿದ್ದು ನಾವು ರಾಮನಾಥ್ಪುರ ಹೊಳೆ ಕಡೆ. ನೋಡಿ, ಈ ರಾಮನಾಥ್ಪುರದಲ್ಲಿ ಈ ಹೊಳೆನಲ್ಲಿ ನಾವು ಗೋಗಲನ್ನು ಹುಡುಕ್ತಾ ಇದ್ವಿ. ಏನಕ್ಕೆ ಅಂತಂದರೆ, ನಾನು ಒಂದು 8 ವರ್ಷದ ಹಿಂದೆ ಏನೋ ಮದುವೆಗಿಂತ ಮುಂಚೆ ಹೋದಾಗ ಆ ಗೋಗಲಲ್ಲಿ ನುಗ್ಗಿ ಬಂದಿದ್ವು. ಬಟ್ ಆ ಗೋಗಲ ಎಲ್ಲಿದೆ ಅಂತ ಇದುವರೆಗೂ 2-3 ಸಲ ಹೋದ್ರೂ ನಾವು ಅದನ್ನು ಕಂಡು ಆಗಿರಲಿಲ್ಲ. ಹಾಗಾಗಿ ಈ ಸಲ ಅದು ಎಲ್ಲಿದೆ ಅಂತ ನೋಡಲೇಬೇಕಂತ ಹೇಳಿ ಕೇಳ್ಕೊಂಡು ಹೋಗ್ತಾಯಿದ್ದೆ. ಬಟ್ ಪರಿಸ್ಥಿತಿ ಏನಂದರೆ ನೋಡಿ, ಹೊಳೆನಲ್ಲಿ ಎಷ್ಟೊಂದು ಕಸಗಳಿದೆ ಅಂತ ಹೇಳಿದ್ರೆ ನೋಡಿ, ಇದೇ ಗೋಗಲು. ಈ ಗೋಗಲ್ನ ನಾನು ಇದುವರೆಗೂ ನೋಡಲೇ ಇಲ್ಲ. ಒಂದು 8 ವರ್ಷ 9 ವರ್ಷದ ಮೇಲೆ ನಾನು ಈ ಗೋಗಲ್ನ ನೋಡ್ತಾಯಿದ್ದೀನಿ. ಆ ಕಡೆಯಿಂದ ನುಗ್ಗಿದರೆ ಈ ಕಡೆ ಅದು ಬರುತ್ತೆ. ಒಳಗಡೆ ಒಂದು ಗುಹೆ ರೀತಿಯಲ್ಲಿರುತ್ತೆ. ಆ ಕಡೆ ನುಗ್ಗಿ ಈ ಕಡೆ ಬಂದರೆ ನಮ್ಮಲ್ಲಿರುವಂಥ ಪಾಪಕರ್ಮಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ಗೋಗಲ್ನ ನೋಡಿಕೊಂಡು ನಾವು ಬಂದ್ವಿ. ಅಲ್ಲಿಂದ ನಮಗೆ ನುಸಿಯೋದಕ್ಕೆ ಭಯ ಆಯಿತು. ಬಟ್ ಇವರು ಯಾರೂ ನುಸಿಲಿಲ್ಲ, ಹಂಗೆ ಬಂದರು. ಬರಬೇಕಾದ್ರೆ ಏನಂತ ಅಂದರೆ ನೋಡಿ, ಹೊಳೆನಲ್ಲಿ ಸ್ನಾನ ಮಾಡೋರಾಗಿರ್ಬೋದು, ಆ ದೇವ್ರ ಕ್ಷೇತ್ರಕ್ಕೆ ಅಂತ ಬಂದಮೇಲೆ ಅಲ್ಲಿನ ಕ್ಲೀನ್ನೆಸ್ನು ಕೂಡ ನಾವು ಅಂದರೆ ಆಗಿರುವಂಥ ಬಟ್ಟೆಗಳೆಲ್ಲದೂ ಕೂಡ ಕೆಲವೊಬ್ರು ಅಲ್ಲೇ ಬಿಸಾಕಿ ಹೋಗಿರ್ತಾರೆ. ಅಷ್ಟೂ ಗಲೀಜಿದೆ. ಆ ಸೈಡಲ್ಲೆಲ್ಲ ಬಂದಿದೆ ನೋಡಿ, ಇಲ್ಲಿ ಎಷ್ಟು ಗಲೀಜಾಗಿದೆ, ಎಷ್ಟು ಬಟ್ಟೆಗಳೆಲ್ಲ. ಇನ್ನೊಂದು ಟೈಮ್ ನಾವು ಹೋಗಿ ಅಲ್ಲಿ ಸ್ನಾನ ಮಾಡೋದಕ್ಕೂ ಕೂಡ ಬೇಜಾರಾಗಬಾರ್ದಲ್ವ, ಆ ರೀತಿಯಲ್ಲಿ ಹೋಗ್ಬಿಡ್ತಾರೆ. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ. ಆ ಬಟ್ಟೆಗಳು ವೇಸ್ಟ್ ಬಟ್ಟೆ ಅಂತ ಅಂದರೂ ಅವನ್ನೆಲ್ಲ ಒಂದು ಸೈಡಿಗೆ ಹಾಕಿದರೆ ಬೇಕಾದ್ರೆ ಅದನ್ನು ಕ್ಲೀನ್ ಮಾಡ್ಸೋಕ್ಕಾದ್ರೂ ಕ್ಲೀನ್ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ ತುಂಬ ಜನ ವಿಸಿಟರ್ಸ್ ಇರ್ತಾರೆ, ತುಂಬ ಜನ ದೇವ್ರುಗಳ ನೋಡೋದಕ್ಕೆ ಅಂತ ಬರ್ತಾ ಇರ್ತಾರೆ. ಮತ್ತು ಇಲ್ಲಿ ಏನಂತ ಅಂದರೆ ಭಿನ್ನವಾಗಿರೋವಂಥ ದೇವ್ರುಗಳನ್ನ ಈ ರಾಮನಾಥ್ಪುರದ ಹೊಳೆಗೆ ತೊಗೊಂಬಂದು ಅಲ್ಲಿ ಇಟ್ಟು ಬೇರೆ ದೇವ್ರನ್ನ, ಹೊಸ ದೇವ್ರನ್ನ ತೊಗೊಂಡೋಗಿ ಪುಣ್ಯಾರ್ಚನೆ ಮಾಡಿಸಿ ಅಲ್ಲಿಂದ ದೇವ್ರುಗಳನ್ನ ತೊಗೊಂಡೋಗ್ತಾರೆ. ಈ ರೀತಿ ಇದೆ ನೋಡಿ. ದೇವಸ್ಥಾನದಿಂದ ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಹಳ್ಳಿಕಟ್ಟೆ ಎಲ್ಲ ಸುತ್ತಿ ನಾಗರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವಿವಾಗ ಹೊರಟ್ವಿ. ಬರಬೇಕಾದ್ರೆ ನನ್ನ ತಂಗಿಗೆ ಹಲಸಿನ ಹಣ್ಣು ತಿನ್ನಂಗಾಯಿತು. 20 ರೂಪಾಯಿ ಕೊಟ್ಟು ಹಲಸಿನ ಹಣ್ಣು ತಿನ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಅಂದರೆ ಅವರೆಲ್ಲ ಮನೆಗೆ ಹೋದರು, ನಾನು ಡೈರೆಕ್ಟ್ ನಮ್ಮ ಅಕ್ಕನ ಮನೆಗೆ ಹೋದೆ. ಸ್ವಲ್ಪ ಕೆಲಸ ಇತ್ತು, ಅಕ್ಕನ ಜೊತೆ ಅಕ್ಕನ ಮನೆಗೆ ಹೋದೆ. ಅಕ್ಕನ ಮನೆಗೆ ಹೋದರೆ ನಮಗೆ ಅಲ್ಲಿ ಈರುಳ್ಳಿ ಬೆಳೆದಿದ್ರು. ಅಕ್ಕನ ಮನೆಯಲ್ಲಿ ಪಾಟಲ್ಲಿ ಈರುಳ್ಳಿನ ಹಾಕಿದ್ರು. ಅದು ಈರುಳ್ಳಿ ಬೆಳೆದಿತ್ತು. ನಮ್ಮ ಅತ್ತೆ ಕೀಳು ನೋಡೋಣ ಅಂತ ಹೇಳಿದ್ರು, ಕಿತ್ತೆ ಆ ಥರ ಬೆಳೆದಿತ್ತು ಈರುಳ್ಳಿ. ನೆಕ್ಸ್ಟು ನಮ್ಮ ಅಕ್ಕನ ಮಗ ಒಂದು ಹಲಸಿನ ಹಣ್ಣನ್ನು ತೊಗೊಂಬಂದಿದ್ದ. ಹಲಸಿನ ಹಣ್ಣಂತೂ ಈ ಥರ ಸ್ವಲ್ಪ ಕಾಯಾಗಿದ್ರೆ ತಿನ್ನೋಕ್ಕೆ ತುಂಬಾ ರುಚಿ. ತೀರಾ ಹಣ್ಣಾಗಿದ್ರೂ ಕೂಡ ತಿನ್ನೋಕ್ಕಾಗೋದಿಲ್ಲ. ಸ್ವಲ್ಪ ಕಾಯಾಗಿರೋ ತಿನ್ನೋಕ್ಕೆ ತುಂಬ ರುಚಿ ಆಗುತ್ತೆ. 20 ರೂಪಾಯಿ ಕೊಟ್ಟು ತಿನ್ಕೊಂಬಂದ್ವಿ. ನೋಡಿ, ಇಲ್ಲಿ ನಮಗೆ ತುಂಬ ತಿನ್ನೋಷ್ಟು ಹಲಸಿನ ಹಣ್ಣು ಸಿಕ್ತು. ಫೈನಲಿ ನೋಡಿ, ಅಮೃತ ಬಳ್ಳಿ ಬೆಳೆದಿದ್ದಾರೆ ಅವ್ರ ಮನೇಲಿ. ಎಷ್ಟು ಉದ್ದ ಬೆಳೆದಿದೆ ಗೊತ್ತಾ, ತುಂಬಾ ಉದ್ದ ಬೆಳೆದಿದೆ. ಅದನ್ನು ಮನೇಲಿ ಇಡಬೇಕು, ಮನೇಲಿ ಬೆಳಿಬೇಕು ಅಂತ ಹೇಳಿ ತುಂಬ ಜನ ಅಂತಾರೆ. ನೆಕ್ಸ್ಟು ಮಾರ್ನಿಂಗು ಹೊರಡ್ತೀನಿ ನಾನು ಮನೆಗೆ ಅಂತ ಹೇಳಿದೆ. ಹಾಗಾಗಿ ಅವ್ರ ಮನೆಯಲ್ಲಿರುವಂಥ ಪ್ಲ್ಯಾಂಟ್ಗಳನ್ನ ನಾನು ನಿಮಗೆ ಶೋ ಮಾಡ್ಕೊತೀನಿ ಇವತ್ತು. ನಾನು ಫಸ್ಟು ಅಲ್ಲಿ ಮೆಹಂದಿ ಸೊಪ್ಪನ್ನು ಕಿತ್ಕೊಂಡು ಇಟ್ಕೊಂಡೆ. ಅಂದರೆ ಮೆಹಂದಿ ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡೆ. ಇದು ಬಂದು ತುಳಸಿ ಗಿಡ. ನಾವು ಎಷ್ಟೇ ಬೆಳೆದ್ರೂ ನಮ್ಮ ಪಾಟಲ್ಲಿ ತುಳಸಿ ಗಿಡ ಉಳಿತಾ ಇಲ್ಲ, ಯಾಕೋ ಕೂಡ ಬೆಂಗಳೂರಲ್ಲಿ. ಬಟ್ ನಮ್ಮ ಅಕ್ಕನ ಮನೇಲಿ ತುಳಸಿ ಗಿಡ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಖುಷಿ ಆಯಿತು. ಮತ್ತು ಬಟನ್ ರೋಸ್ಗಳು ನೋಡಿ, ಎಷ್ಟು ಥರದ ಗುಲಾಬಿಗಳಿದೆ ಅಂತ ಅಂದರೆ ಅವ್ರ ಮನೆಯಲ್ಲಿ. 1 ಆದರೆ 2 ಆದರೆ ಅಂತ ನೋಡ್ತಾನೇ ಇರಿ ನೀವು. ಡಿಫ್ರೆಂಟ್ ವೆರೈಟೀಸ್ ಆಫ್ ದ ಫ್ಲವರ್ಸ್ಗಳಿದೆ. ಒಂದು 7-8 ಥರದಂಥ ಫ್ಲವರ್ಸ್ಗಳಿದೆ. ಮತ್ತು ಅದರಲ್ಲೂ ದಾಸವಾಳ ಗಿಡಗಳು ಕೂಡ ಒಂದು 9-10 ರೀತಿಯಲ್ಲಿ ದಾಸವಾಳ ಗಿಡಗಳು ಕೂಡ ಇದೆ. ತುಂಬಾ ಚೆನ್ನಾಗಿದೆ ಹೇಳಬೇಕಂತ ಅಂದರೆ. ಅವ್ರ ಮನೆ ಹತ್ರ ಅಷ್ಟು ಹೂಗಳು ನೋಡೋದಕ್ಕೆ ಕೂಡ ತುಂಬ ಖುಷಿ ಆಗುತ್ತೆ. ಅವರು ಅಷ್ಟು ಬೆಳೆದಿದ್ದಾರೆ ಅನ್ನೋದಕ್ಕೂ ಕೂಡ ಚೆಂದ, ಮತ್ತು ಅವು ಬೆಳೆದಿದ್ದಾವೆಲ್ಲ ಅಲ್ಲಿ ಅನ್ನೋದಕ್ಕೂ ಕೂಡ ಚೆಂದ, ನೋಡೋಕ್ಕೆ ಚೆಂದ. ಹೂಗಳು ಬಿಟ್ಟಾಗ ಸೀಸನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತವೆ. ಸೊ ನಾನು ಏನು ಮಾಡಿದೆ ಅಂದರೆ, ನನಗೆ ಹೇಳ್ದಂಗೆ ನನಗೆ ಗಿಡಗಳು ಬೆಳೆಯೋದು ಅಂದರೆ ತುಂಬಾ ಆಸೆ. ಹಾಗಾಗಿ ಎಲ್ಲ ಗಿಡಗಳನ್ನ ಅಂದರೆ ಎಲ್ಲ ಗುಲಾಬಿ ಕಡ್ಡಿಗಳನ್ನೂ ಒಂದೊಂದು 2 ಕಟ್ ಮಾಡಿಸಿ ಇಟ್ಕೊಂಡೆ. ನೋಡಿ, ಇವಾಗ ತೋರಿಸ್ತೀನಿ ನಿಮಗೆ ಎಷ್ಟು ಕಟ್ ಮಾಡಿಸಿ ಇಟ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು.
ಎಲ್ಲ ಮಿಕ್ಸ್ ಆದರೆ ಯಾವ್ಯಾವ ಗಿಡ ಅಂತ ಹೇಳಿ ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲದೂ ಕೂಡ ಸಪ್ರೇಟ್ ಮಾಡಿ ಕಟ್ ಮಾಡಿಸಿ ಇಟ್ಕೊಂಡೆ. ಆಮೇಲೆ ಅದಕ್ಕೆ ಸಪ್ರೇಟಾಗಿ ದಾರಾನ ಹಾಕ್ಕೊಂಡು ಒಂದು ಬೊಚ್ಚು ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಪಾಯಸ ಮಾಡಿದ್ಲು. ಪಾಯಸ ಕುಡ್ಕೊಂಡು ಬಜ್ಜಿ ತಿಂದ್ಕೊಂಡು ನೋಡಿ. ಈ ಸಾಂಗ್ ಯಾರಿಗಾದ್ರೂ ನೆನಪಿದ್ರೆ ಕಮೆಂಟ್ ಮಾಡಿ. ಬೇಜಾರಲ್ಲಿದ್ದಾಗ ಈ ಹಾಡನ್ನು ಕೇಳೋದಕ್ಕೆ ನನಗೂ ಕೂಡ ತುಂಬಾ ಇಷ್ಟ. ಗೊತ್ತಿದ್ರೆ ಈ ಹಾಡು ಯಾವುದು ಅಂತ ಹೇಳಿ ಕಮೆಂಟ್ ಮಾಡಿ. ಸಾಮಾನ್ಯ ಎಲ್ರಿಗೂ ಗೊತ್ತೇ ಇರುತ್ತೆ. ಅಕ್ಕನ ಮನೆಯಿಂದ ನಮ್ಮ ಮನೆಗೆ ಬಂದೆ. ಅಕ್ಕನ ಮನೆ ಲಾಗ್ ಇವತ್ತು ತೋರಿಸಿರೋಂಥ ಈ ಲಾಗ್ಗಳೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.